ವೀಕ್ಷಕರೇ, ನಮ್ಮ ವರದಿ ಪ್ರಾರಂಭವಾಗುವ ಮುನ್ನ ನಾವು ಒಂದು ವಿಡಿಯೋವನ್ನ ಪ್ಲೇ ಮಾಡಿದ್ದೇವೆ. ಈ ವಿಡಿಯೋ ನಿಮಗೆಲ್ಲ ತುಂಬಾ ಪರಿಚಯ ಇರುವಂತಹ ವಿಡಿಯೋ. ಅವ್ ಕೊಟ್ಟಿರೋದು ನನಗ ಬಡ್ಡಿ ಸಾಲ, ಅದನ್ನ ಇಲ್ಲ ಈಕಿ ಮದ್ವಿ ಮಾಡ್ಕೋತೀನಂತೆ ವಂಚನೆ ಮಾಡ್ಯಾಳ, ಹಂಗ ಮಾಡ್ಯಾಳ, ಹಿಂಗ್ ಮಾಡ್ಯಾಳ ಸುಳ್ಳು ಹೇಳಿದಾರ. ಕಾರಣ ಏನೆಂದ್ರೆ ಈ ವಿಡಿಯೋ ಅಷ್ಟೊಂದು ವೈರಲ್ ಆಗಿತ್ತು. ನಮಸ್ಕಾರ ವೀಕ್ಷಕರೇ, SN ಟಿವಿಯ ಕ್ರೈಮ್ ವರದಿಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಂಗುಡಿ. ವೀಕ್ಷಕರೇ, ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದೇನಪ್ಪ ಅಂದ್ರೆ, ಇದೇ ತಿಂಗಳು ಮಂಗಳವಾರ ಧಾರವಾಡ ಜಿಲ್ಲಾಸ್ಪತ್ರೆ ಮುಂದೆ ಒಂದು ಹೈ ಡ್ರಾಮಾ ನಡೆಯುತ್ತೆ. ಆ ಹೈ ಡ್ರಾಮಾ ಏನೆಂದರೆ, ಧಾರವಾಡದ ಗುರು ವಕ್ಕುಂದ್ ಎಂಬ ಯುವಕ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗ್ತಾನೆ. ಕಾರಣ ಏನು ಅಂತ ನೋಡೋಕೆ ಹೋದ್ರೆ, ಐಶ್ವರ್ಯ, ಆರೋಹಿ ಮತ್ತು ರೇಣುಕಾ ಎಂಬ ಹೆಸರುಗಳನ್ನಿಟ್ಟುಕೊಂಡು ಒಂದೇ ಯುವತಿಯಿಂದ ಪ್ರೀತಿ ಮತ್ತು ಹಣದ ವಿಚಾರವಾಗಿ ಮೋಸ ಹೋಗಿ ಮನನೊಂದು ತಾನು ಇನ್ನು ಬದುಕಲೇಬಾರದು ಎಂದು ಆತ್ಮಹತ್ಯೆಗೆ ಶರಣಾಗಲು ಮುಂದಾಗಿದ್ದಾನೆ ಅನ್ನೋ ವಿಷಯ ತಿಳಿದು ಬರುತ್ತೆ. ಅದೇ ಸರಿಯಾದ ಸಮಯಕ್ಕೆ ಸುದ್ದಿ ತಿಳಿದ ಯುವತಿ, ದಯವಿಟ್ಟು ಕ್ಷಮಿಸಿ, ಯುವತಿ ಅಲ್ಲ, ಆತ್ಮಹತ್ಯೆಗೆ ಯತ್ನಿಸಿದ ಗುರು ವಕ್ಕುಂದ್ ಮತ್ತು ಆತನ ಕುಟುಂಬದವರು ಆರೋಪಿಸಿದ ಹಾಗೆ ಐಶ್ವರ್ಯ, ಆರೋಹಿ, ರೇಣುಕಾ ಅನ್ನೋ 3 ಹೆಸರಿನ ಮಹಿಳೆ ಅಲ್ಲಿಗೆ ಬರ್ತಾಳೆ. ಆಕೆಯನ್ನ ನಾನು ಮಹಿಳೆ ಅಂತ ಯಾಕೆ ಕರೀತಾ ಇದ್ದೀನಿ ಅಂದ್ರೆ, ಆಕೆ ಒಂದು ಹೆಣ್ಣು ಮಗುವಿನ ತಾಯಿ. ಈ ಹೈ ಡ್ರಾಮಾ ಕಹಾನಿಯಲ್ಲಿ ಈಗ ಬಿಗ್ ಟ್ವಿಸ್ಟ್ ಬಂದಿದೆ. ಈ ಮಹಿಳೆಯ ನಿಜವಾದ ಹೆಸರು ರೇಣುಕಾ, ತಂದೆ ಬಸಪ್ಪ ಅಳಗವಾಡಿ. ಮಹಿಳೆಯ ಮಗಳ ಹೆಸರು ಆರೋಹಿ. ಗುರು ವಕ್ಕುಂದ್ ಮತ್ತು ಅವರ ಕುಟುಂಬದವರು ಆರೋಪಿಸಿರುವ ಪ್ರಕಾರ ಈ ಮಹಿಳೆ ಮೂರು ಹೆಸರುಗಳನ್ನು ಬದಲಾಯಿಸಿಕೊಂಡು ಯಂಗ್ ಅಂಡ್ ಹ್ಯಾಂಡ್ಸಮ್ ಯುವಕರನ್ನ ತನ್ನ ಮೋಹಕ ಬಲೆಯಲ್ಲಿ ಬೀಳಿಸಿಕೊಂಡು ಅವರನ್ನ ಮದುವೆಯಾಗುವುದಾಗಿ ಸುಳ್ಳು ಭರವಸೆಯನ್ನ ನೀಡಿ ಅವರಿಂದ ಲಕ್ಷ ಗಟ್ಟಲೆ ಹಣವನ್ನ ಕೊಳ್ಳೆ ಹೊಡೆದು ಕೊನೆಗೆ ಅವರುಗಳಿಗೆ ಕೈ ಕೊಡುವುದೇ ಇವಳ ಕಸುಬು ಎಂದು ಆರೋಪಿಸಿದ್ದಾರೆ. ಆ ಯಂಗ್ ಅಂಡ್ ಹ್ಯಾಂಡ್ಸಮ್ ಯುವಕರಲ್ಲಿ ಗುರು ವಕ್ಕುಂದ್ ಮತ್ತು ಸಂಜು ದೊಡ್ಡಮನಿ ಇವರಿಬ್ಬರು ಕೂಡ ಈಕೆಯ ಮೋಸದ ಬಲೆಗೆ ಸಿಲುಕಿದ್ದಾರೆ ಅಂತಲೂ ಕೂಡ ಆರೋಪಿಸಲಾಗಿತ್ತು. ಆದರೆ ಈಗ ಈ ಹೈ ಡ್ರಾಮಾದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬಂದಿದೆ. ಆ ಟ್ವಿಸ್ಟ್ ಏನಂತ ಕೇಳ್ತೀರಾ? ಹಾಗಾದ್ರೆ ಹೇಳ್ತೀನಿ ಕೇಳಿ. ಅವ್ ಬಡ್ಡಿ ವ್ಯವಹಾರ ಮಾಡ್ತಾನಂತ ಹೇಳಿದ ಸರ್ ನನ್ಗ. ಅದಕ್ಕ ಅವನ ಗುರುನ ಹೇಳಿದಾರಿ. ಫಸ್ಟ್ ಕಂಪ್ಲೇಂಟ್ ಮಾಡಕ್ ಹೋದಾಗ ಕಂಪ್ಲೇಂಟ್ ತಗೊಂಡಿಲ್ಲ. ಅದಾದ್ಮೇಲೆ MLC ಮಾಡಿ ಕಂಪ್ಲೇಂಟ್ ಮಾಡಕ್ ಹೋದ್ರು ತಗೊಂಡಿಲ್ಲ ಸರ್. ಅದು MLC ಮಾಡಕ್ ಹೋದಾಗ ಇಲ್ಲ ಕಂಪ್ಲೇಂಟ್ ಮಾಡಿದ್ರೆ ನಿನ್ಗ ಪ್ರಾಬ್ಲಮ್ ಆಕೈತಿ, ಹಂಗ ಹಿಂಗ ಅಂತ ಹೇಳಿ ಹೇಳಿದ್ರು ಸರ್. ಈ ಪ್ರಕರಣದಲ್ಲಿ ಬಡ್ಡಿ ದಂಧೆ ವಾಸನೆ ಬರ್ತಾ ಇದೆ. ನಮ್ಮ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಅವರು ಖಡಕ್ ಆಗಿ ಬಡ್ಡಿಕೋರರಿಗೆ, ಬಡ್ಡಿ ದಂಧೆ ಮಾಡುವವರಿಗೆ ವಾರ್ನಿಂಗ್ ಕೊಟ್ಟಿದ್ದರೂ ಕೂಡ ಈ ಪ್ರಕರಣದಲ್ಲಿ ಬಡ್ಡಿ ಸದ್ದು ಕೇಳಿ ಬರ್ತಾ ಇರೋದು ಸ್ವಲ್ಪ ಯೋಚನೆ ಮಾಡುವಂತಹ ವಿಷಯ. ಇದ್ಯಾವುದು ನಾವು ಹೇಳ್ತಾ ಇರೋದಲ್ಲ, ಸ್ವತಃ ಈ ಪ್ರಕರಣದ ಕೇಂದ್ರ ಬಿಂದುವಾದಂತಹ ರೇಣುಕಾ ಅಳಗವಾಡಿ ಈ ಪ್ರಕರಣಕ್ಕೆ ಹೊಸ ತಿರುವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾರ್ಯಾರ ಕೈವಾಡ ಎಷ್ಟೆಷ್ಟಿದೆ, ನಿಜವಾಗಿ ವಂಚನೆ ಮಾಡಿದವರು ಯಾರು, ಎಲ್ಲವನ್ನು ಸಾಕ್ಷಿ ಸಮೇತ ಹೇಳಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ಮೊದಲು ರೇಣುಕಾ ಅಳಗವಾಡಿಯವರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡಿಕೊಂಡು ಬರೋಣ ಬನ್ನಿ. ನನ್ನ ಹೆಸರು ರೇಣುಕಾ ಬಸಪ್ಪ ಅಳಗವಾಡಿ. ಮೊನ್ನೆ ಜಿಲ್ಲಾ ಆಸ್ಪತ್ರೆ ಮುಂಭಾಗದಲ್ಲಿ ಒಂದು ಹೈ ಡ್ರಾಮಾ ಅಂತ ಹೇಳಿ ಎಲ್ಲರೂ ಸುದ್ದಿ ಮಾಡಿದ್ರು, ಎಲ್ಲರೂ ನೋಡಿದ್ದಾರೆ. ಅದರಲ್ಲಿ ನಿಮಗೆ ನನಗೆ 4-5 ಹೆಸರುಗಳನ್ನ ಹೇಳಿದ್ರು ಜನ. ಹೌದ್ರಿ. ಏನೇನೋದು ರಕ್ಷಿತಾ, ರೇಣುಕಾ, ಐಶ್ವರ್ಯ, ಸುಳ್ಳು ಅದನ್ನೆಲ್ಲ ಏನ್ ಹೇಳಿದಾರಲ್ರಿ, ಅದೆಲ್ಲ ಸುಳ್ಳು ಹಬ್ಸ್ಯಾರಿ. ಒಂದ್ ಸೈಡ್ ಕೇಳ್ಕೊಂಡ್ ಇದ್ ಮಾಡ್ಯಾರ. ಅವ್ ಕೊಟ್ಟಿರೋದು ನನಗ ಬಡ್ಡಿ ಸಾಲ, ಅದನ್ನ ಇಲ್ಲ ಈಕಿ ಮದ್ವಿ ಮಾಡ್ಕೋತೀನಂತೆ ವಂಚನೆ ಮಾಡ್ಯಾಳ, ಹಂಗ ಮಾಡ್ಯಾಳ, ಹಿಂಗ್ ಮಾಡ್ಯಾಳ ಸುಳ್ಳು ಹೇಳಿದಾರ. ಅದ್ರೊಳಗೆ ರೇಣುಕಾ ಅನ್ನೋದು ನಂದ ಹೆಸರು, ಆರೋಹಿ ಅನ್ನೋದು ನನ್ ಮಗಳ ಹೆಸರ. ಅದನ್ನು ಸಹ ಇದ್ರೊಳಗ್ ನಮ್ಮ ಹೆಸರು ತಗೊಂಡ ಕೂಡ್ಸಿ ತಪ್ಪ ಅಪರಾಧ ಹಚ್ಚಾರ. ಈಗ ಹಂಗಾಗಿ ನಾನ ಎಲ್ಲಾರಿಗೂ ಈಗ ಲೆಟರ್ ಕೊಟ್ಟಿದ್ದೀನಿ. ಇದ ಎಲ್ಲಾ ಹೇಳಿರೋದ್ ಸುಳ್ಳು, ಮಾಡಿರೋದ್ ಸುಳ್ಳು ಎಲ್ಲಾ. ಯಾಕಂದ್ರ ಅವ ವಿಷ ಕುಡ್ದಿರೋದು ಎದಕ್ಕಂತೇಳಿ ನನಗ್ ಗೊತ್ತಿಲ್ಲ. ಆದ್ರ ಅವ್ ಕುಡ್ದ್ಮೇಲೆ ಅವ್ರ ತಾಯಿಯವ್ರ ಹೇಳಿದ್ರೆ, ಇಲ್ಲ ಹಿಂಗ ನನ್ ಮಗ ವಿಷ ಕುಡ್ದವನ್ನ ಬಂದ್ ನೋಡಂತೇಳಿ ಹೇಳಿದಾರ. ಹೇಳಿದಾದ್ಮೇಲೆ ಒಂದಿನ ಹೋಗಿ ನಾ ನೋಡ್ಕೊಂಡ್ ಬಂದಿನಿ. ಅವಾಗೂನು ಯಾರು ಏನು ಹೇಳಿಲ್ಲ. ಆ ದಿನ ಹೋಗಿ ನಾ ಕೇಳ್ದಿನ ಏನಂತ ಹೇಳಿದ್ರ, ಇಲ್ಲ ನನ್ ಮಗ ವಿಷ ಕುಡ್ದಿದ್ದ, ಮನಿಯೊಳಗೆ ಏನೋ ಪ್ರಾಬ್ಲಮ್ ಆಗಿತ್ತು, ಅದ್ರ ಸಲುವಾಗಿ ವಿಷ ಕುಡ್ದಾನ ಅಂತ ಹೇಳಿದಾರೆ. ಈಗ ನೋಡಿದ್ರ ಮರ್ನೇ ದಿನ ನನಗ್ ಮತ್ ಫೋನ್ ಮಾಡಿ ಕರೆದಿದ್ರು. ಅವಾಗ ನಾ ಭೇಟಿ ಆಗಕ್ ಹೋದಾಗ, ಇಲ್ಲ ಅವ್ ನಿನ್ ಸಲುವಾಗ ವಿಷ ಕುಡ್ದಾನ, ಮದ್ವಿ ಮಾಡ್ಕೊಂಬ ಅಂತ ಒತ್ತಾಯಿಸಿದ್ರ, ಜೋರ್ ಜಬರ್ದಸ್ತಿ ಮಾಡಿದ್ರ. ಅದಕ್ಕ ನಂದಿನ್ನು ಕೋರ್ಟ್ ಒಳಗ್ ಕೇಸ್ ಐತಿ, ನಂದು ಡೈವರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ, ನಾ ಮದ್ವಿ ಆಗೋದಿಲ್ಲ ಅಂತೇಳಿ ಹೇಳಾನ. ಇಲ್ಲ ನನಗ ದುಡ್ಡಾದ್ರೂ ಕೂಡ, ಇಲ್ಲಾಂದ್ರೆ ಮದ್ವಿ ಆಗ್ಬೇಕ, ಇಲ್ಲಾಂದ್ರೆ ಬಿಡೋಂಗಿಲ್ಲ, ಮಾಡಂಗಿಲ್ಲ ಅಂತ ಹೇಳಿ ಹೊಡಿತೀನಿ ಮಾಡ್ತೀನಂತ ಬೆನ್ ಹತ್ತಿದ್ರ. ಅದಾದ್ಮೇಲೆ ಹೊರಗ್ ನಿಂತ್ ಮಾತಾಡ್ತಿದ್ವಿ. ಅದಾದ್ಮೇಲೆ ಎಲ್ಲಾ ಪ್ರೆಸ್ದವ್ರು ಕರ್ಸಿದ್ರ, ಮಾಡಿದ್ರ. ಸುಳ್ಳೆ ಒಂದ ಸೈಡ್ ಏನೇನೋ ಸ್ಟೇಟ್ಮೆಂಟ್ ಕೊಟ್ರ, ಮಾತಾಡಿದ್ರ, ಎಲ್ಲಾ ಹೇಳಿದ್ರ. ಅದಾದ್ಮೇಲೆ ಸ್ಟೇಷನಿಗೂ ಕರ್ಕೊಂಡ್ ಹೋದ್ರ. ಸ್ಟೇಷನಿಗೆ ಕರ್ಕೊಂಡ್ ಹೋಗಿ
ನನಗ ಕೇಳಿದ್ರಲ್ಲಿ ಏನಮ್ಮ ಕಂಪ್ಲೇಂಟ್ ಕೊಡ್ತೀನಂತೆ. ಕಂಪ್ಲೇಂಟ್ ಕೊಡ್ತೀನಂದ್ರೆ ಇಲ್ಲ, ಕಂಪ್ಲೇಂಟ್ ಕೊಟ್ಟಿದ್ರ ನಿನ್ ಮೇಲೆ ಪ್ರಾಬ್ಲಮ್ ಆಕೈತಿ, 7 ಲಕ್ಷ 8 ಲಕ್ಷ ದುಡ್ಡು ತಗೊಂಡೆ ಅಂತ ಹೇಳಿದಾರ. ಅವರು ಯಾವ್ದೇ ತರ ನಂದ ಏನು ಪ್ರೂಫ್ ನೋಡ್ಲಿಲ್ಲ, ಏನು ಹೇಳಿಲ್ಲ. ನಾ ಅದಾದ್ರೂ ಹೇಳಿದೆ ಅವ್ರಿಗೂ ಬಾಂಡ್ ಐತ್ ಅಂತ ಹೇಳಿ, ಅದನ್ನು ಕೇಳಲಿಲ್ಲ, ಅದನ್ನು ಮಾಡ್ಲಿಲ್ಲ. ಅದಾದ್ಮೇಲೆ ನನ್ ಕೈಯಾಗ ಒತ್ತಾಯ ಪೂರ್ವಕವಾಗಿ ಸರ್ ಬರ್ಸ್ಕೊಂಡ್ರೆ, ಇಲ್ಲ ನೀನೇನು ಕಂಪ್ಲೇಂಟ್ ಕೊಡಂಗಿಲ್ಲ ಅಂತ ಬರ್ದ್ ಕೊಡ, ಕಂಪ್ಲೇಂಟ್ ಕೊಡ್ತೀನಂದ್ರೆ ನಿನ್ ಮೇಲೆ FIR ಹಾಕಿತ್ತಂತೆ ಸುಳ್ಳು ಹೇಳಿ ಬರ್ದ್ ಕೊಟ್ಟಿದ್ದಾರೆ ಸರ್. ಅವ್ನು ನನಗೆ ಕೊಟ್ಟಿರೋದು 1 ಲಕ್ಷ ಮಾತ್ರ ಸರ್. ಮತ್ತೆ 4 ಲಕ್ಷ ಅಂತ ಹೇಳ್ತಾರಲ್ಲ, ಎಲ್ಲಾ ಸುಳ್ಳು ಸರ್. ಅದ 4 ಲಕ್ಷದ ಬಾಂಡ್ ನನ್ ಕಡೆ ಬರ್ಸ್ಕೊಂಡಿದ್ದ ಸರ್, ಅದ ನಿಜ. ನನ್ ಕಡೆ ಬಾಂಡು ಐತಿ ಸರ್, ಇಲ್ಲಿದೆ ನೋಡ್ರಿ ಬಾಂಡ್. ಆಯ್ತಮ್ಮ. ಮತ್ತೆ ಇದು 4 ಲಕ್ಷ ಅಂತ ಬರ್ತಿದ್ರು. ಹಾ, ಅದು 4 ಲಕ್ಷ ಬರೀತಾರೋ, ನೀ ಏನ್ ಮಾಡ್ತಾ ಇದ್ದಿ? ಇಲ್ಲ ಸರ್, 4 ಲಕ್ಷ ನನಗ್ 3.5 ಲಕ್ಷ ಬೇಕಾಗಿತ್ತು. ಅದ್ರ ಸಲುವಾಗಿ ನಾನು 3.5 ಲಕ್ಷ ಇಸದ್ ಕೊಡು ನಿಮ್ ಮನಿಯೊಳಗ, ನನ್ ಪ್ರಾಬ್ಲಮ್ ಐತಿ, ಅದ್ರದ್ದು ಏನ್ ಬಡ್ಡಿ ಐತಿ ನಾ ತುಂಬ್ತೀನಿ ಅಂತ ಹೇಳಿದ್ದೆ. ಅದಾದ್ಮೇಲೆ ಸರಿ ನಾ ಇಸದ್ ಕೊಡ್ತೀನಿ, ಮನಿಯೊಳಗ ಒಂದ್ ಸುಳ್ಳು ಹೇಳ್ಬೇಕಾಕಿತೀನಿ ಅಂತ ಹೇಳಿದ್ರ. ಏನಂತ ಕೇಳಿದೆ, ಇಲ್ಲ ನಮ್ಮ ಮನಿಯೊಳಗ ಈಗ ಡೈರೆಕ್ಟ್ ದುಡ್ಡು ಕೇಳಿದ್ರು ಕೊಡಂಗಿಲ್ಲ, ಮದ್ವೆ ಆಗ್ತೀನಂತೆ ಸುಳ್ಳು ಹೇಳಂದಿದ್ರ. ಹಂಗ ಹೇಳಕ್ ಬರ್ತಿತ್ತು, ಇನ್ನು ನನ್ ಡೈವರ್ಸ್ ಕಂಪ್ಲೀಟ್ ಆಗಿಲ್ಲ, ಮತ್ತ ಪ್ರಾಬ್ಲಮ್ ಆಕಿತ್ತಲ್ಲ, ಹಂಗ ಹೇಳಿದ್ರು ಈಗ ನಾ ಮದ್ವೆ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿ ನಾ ಹೇಳಿದೆ. ಇಲ್ಲ ಒಂದ್ ಸಣ್ಣ ಸುಳ್ಳು ಹೇಳ, ನನಗೂ ಸ್ವಲ್ಪ ಎಲ್ಲಾ ಪ್ರಾಬ್ಲಮ್ಸ್ ಅದಾವ, ಅದ ಬಡ್ಡಿಲೆ ನನಗೂ ಸ್ವಲ್ಪ ಎಲ್ಲಾ ಹೆಲ್ಪ್ ಆಕೈತಿ ಅಂತ ಹೇಳಿ ಹೇಳಿದ್ದ ಸರ್. ಅದಾದ್ಮೇಲೆ ಸರಿ ತಗೋ, ನನಗೂ ಪರಿಚಯ ಇರೋದಕ್ಕಾಗಿ ನಾನು ಸರಿ ತಗೋ, ಹಂಗಂದ್ರ ನಾನು ಬಾಂಡು ಬರ್ಸ್ಕೊಡ್ತೀನಿ, ಆಮೇಲೆ 8 ಚೆಕ್ ಕೊಡ್ತೀನಿ ಅಂತ ಹೇಳಿದ್ದೆ ಸರ್. 8 ಚೆಕ್ ಕೊಟ್ಟೆ, ಆಮೇಲೆ ಬಾಂಡು ಕೊಟ್ಟೆ. ಬಾಂಡ್ ಬರ್ಸ್ಕೊಂಡಿನ 1 ಲಕ್ಷ ಕೊಟ್ಟ. ಅದಾದ್ಮೇಲೆ ನನಗ್ ಮತ್ತ 3.5 ಲಕ್ಷ ಕೊಡ್ತೀನಿ ಅಂತ ಹೇಳಿ ಸ್ವಲ್ಪ ಟೈಮ್ ತೊಗೊಂಡಿದ್ದೆ ಸರ್. ಅದಾದ್ಮೇಲೆ ಕೊಡ್ತೀನಿ ಅಂತ ಹಂಗ ಮುಂದ್ ಹಾಕೋತ್ ಹೋದ ಸರ್, ಕೊಡ್ಲೇ ಇಲ್ಲ. ಗುರು ಜೊತೆಗೆ ಯಾವಾಗಿನ ಸಂಬಂಧ? ನನಗ ಅವನು ಪರಿಚಯದ 2 ವರ್ಷ ಆಯ್ತು ಸರ್. 2024 ಪರಿಚಯ ನನಗ. ಅವ ಬಡ್ಡಿ ವ್ಯವಹಾರ ಮಾಡ್ತಿದ್ದ ಸರ್, ಅವಾಗ ಕೊಡೋದ್ ತಗೊಳೋದಿತ್ತು ಸರ್. ಅವ್ನ ಕಡೆ ನಾ ದುಡ್ಡು ಇಸ್ಕೊಂಡಿದ್ದ, ದುಡ್ಡು ಹಾಕಿದ್ದ, ಅದು ಸಹ ನನ್ ಕಡೆ ಇವು ಇದಾವ್ ಸರ್, ಪ್ರೂಫ್ ಇದಾವ್ರಿ, ಎಲ್ಲಾ ಸ್ಕ್ರೀನ್ ಶಾಟ್ಸ್ ಅದಾವ್ ಸರ್. ನಾ ಯಾವಾಗ ಅವ್ನ ಕಡೆ ದುಡ್ಡು ಇಸ್ಕೊಂಡಿದ್ದೆ, ಯಾವಾಗ ಅವ್ನಿಗೆ ಹಾಕಿದೀನಿ, ಒಮ್ಮೆ 15,000 ಒಮ್ಮೆ 20,000 ಹಿಂಗ ನನಗ್ ಪ್ರಾಬ್ಲಮ್ ಇದ್ದಾಗ ನಾ ದುಡ್ಡು ಇಸ್ಕೊತಿದ್ದೆ. ಅದನ್ನ ಬಡ್ಡಿ ಸಮೇತ ಮತ್ತ ಅವನಿಗೆ ಕೊಟ್ಟಿದ್ದೀನಿ ಸರ್. ಅದ 10 ಬಡ್ಡಿ ಅಂತ ಕೊಡ್ತಿದ್ದ ಸರ್ ಅವ. ಹಾ ಕೊಡ್ತಿದ್ದ ಸರ್. ಲೈಸೆನ್ಸ್ ಇತ್ತು? ಇಲ್ಲ ಸರ್, ಏನು ಇಲ್ಲ. ನಿಮ್ಮನೇಲಿ ಯಾರು ಇರ್ತಾರ? ನಾನ ಮತ್ತ ಮಮ್ಮಿ ಮತ್ತ ತಂಗಿ ಇರ್ತೀವಿ ಸರ್. ಅಲ್ಲಮ್ಮ, ಈಗ ಅಲ್ಲಿ ಸ್ಪಾಟ್ ದಲ್ಲಿ ಹೊಡಿತಾ ಇದಾರೆ ಎಲ್ಲಾರು ಕೂಡಿ. ಹಾ ಸರ್. ಅವಾಗ ನೀನು ಹೇಳ್ಬೋದಿತ್ತಲ್ಲ ಸರ್. ಅವಾಗ ನಾ ಒಬ್ಬಾಕಿದ್ದೆ ಸರ್, ನನ್ ಮಾತು ಯಾರು ಕೇಳಿಲ್ರಿ. ಅವ್ರ ಸೈಡ್ ಸ್ಟೇಟ್ಮೆಂಟ್ ತಗೊಂಡ್ರ, ಅವ್ರ ಸೈಡ್ ಸುಮ್ ವಿಡಿಯೋ ಮಾಡ್ಕೊಂಡ್ ಹೋದ್ರು ಸರ್. ಏನು ನನಗ ಸ್ಟೇಟ್ಮೆಂಟು ಕೇಳಿಲ್ಲ, ಏನು ಹೇಳು ಇಲ್ಲ ಕೇಳು ಇಲ್ಲ ಸರ್ ನನ್ಗವ್ರ. ಅವಾಗ ನಾ ಒಬ್ಬಾಕಿದ್ದೆ, ಅದ್ರೊಳಗ್ ಬೇರೆ ಫಸ್ಟ್ ಟೈಮ್ ಇಂತದೆಲ್ಲ ನೋಡಿದ್ದೆ. ಅದ್ರೊಳಗ್ ಫುಲ್ ಹೆದರ್ಕೊಂಡ್ಬಿಟ್ಟಿದೆ ಸರ್. ನಾನು ಕಲಿಯೋ ಹುಡುಗಿ, ಹೊರಗೆಲ್ಲ ಹಿಂಗ್ ಗೊತ್ತಾದ್ರ ಮರ್ಯಾದೆ ಹೋಗಿತ್ತನೋ ಒಂದ ಕಾರಣಕ್ಕೆ ಏನು ಹೇಳಿಲ್ಲ ಸರ್. ಹಾ ಸರ್, ಎಜುಕೇಶನ್ ಮಾಡ್ತಾ ಇದ್ದೀನಿ. ನಾನ್ ಇವಾಗ ಡಿಜಿ ಶೆಟ್ಟಿ ಕಾಲೇಜ್ ಆಫ್ 2nd PU ಇದೀನಿ ಸರ್. ಇದು ಪರಿಚಯ ಆಗಿದೆ, ನಿಮ್ಮ ರಿಲೇಷನ್ ಆಗ್ಬೇಕು ಅಥವಾ ನಿಮ್ಮ ನೇಬರ್ ಆಗ್ಬೇಕು? ಏನಿಲ್ಲ ಸರ್, ಹಂಗ ಪೆಟ್ರೋಲ್ ಬಂಕ್ ಒಳಗ್ ವರ್ಕ್ ಮಾಡೋಬೇಕಾದ್ರೆ ಪರಿಚಯ ಸರ್. ಅವ್ ಬಡ್ಡಿ ವ್ಯವಹಾರ ಮಾಡ್ತಾನಂತ ಹೇಳಿ ಹೇಳಿದ ಸರ್ ನನ್ಗ. ಅದಕ್ಕ ಅವನ ಗುರುನ ಹೇಳಿದಾರಿ. ಮೊದ್ಲು ಒಂದ್ ಸ್ವಲ್ಪ ಕಾಡ್ಸೋದದು ಮಾಡ್ತಿದ್ದ, ಫ್ರೆಂಡ್ಶಿಪ್ ಬಗ್ಗೆ ಕೇಳಿದ್ದ. ಹಂಗೇನು ಬೇಡ ಅಂತ ಹೇಳಿದ್ದ. ಹೌದಾ, ನಾ ಬಡ್ಡಿ ವ್ಯವಹಾರ ಮಾಡ್ತೀನಿ, ಹಂಗೇನಾರ ನಿನ್ಗ್ ಬಡ್ಡಿಲಿಂದ ಅಮೌಂಟ್ ಬೇಕಾದ್ರೆ ತಗೋ ಅಂತ ಅವನಾಗ್ಲೇ ಹೇಳಿದ್ದ ಸರ್ ಫಸ್ಟ್. ಈಗ ಎಷ್ಟೆಲ್ಲ ಆಯ್ತು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ಲಿಕ್ಕೆ? ಹಾ ಸರ್, ಮಾಡ್ಲಿಕ್ಕೆ ಹೋಗಿದ್ದೆ ರೀ. ಫಸ್ಟ್ ಕಂಪ್ಲೇಂಟ್ ಮಾಡಕ್ ಹೋದಾಗ ಕಂಪ್ಲೇಂಟ್ ತಗೊಂಡಿಲ್ಲ. ಅದಾದ್ಮೇಲೆ MLC ಮಾಡಿ ಕಂಪ್ಲೇಂಟ್ ಮಾಡಕ್ ಹೋದ್ರು ತಗೊಂಡಿಲ್ಲ ಸರ್. ಅದು MLC ಮಾಡಕ್ ಹೋದಾಗ, ಇಲ್ಲಮ್ಮ ಕಂಪ್ಲೇಂಟ್ ಮಾಡಿದ್ರೆ ನಿನ್ಗ ಪ್ರಾಬ್ಲಮ್ ಆಕೈತಿ ಹಂಗ ಹಿಂಗ ಅಂತ ಹೇಳಿ ಹೇಳಿದ್ರು ಸರ್. MLC ಮಾಡಿಸಿದ್ದು ಇದೆ ಸರ್, ತೋರಿಸ್ತೀನಿ ನಿಮ್ಗೊಂದು. ಈಗ ಮುಂದೆ ಏನ್ ಮಾಡಕ್ಕೆ ಮಾಡಿದ್ರು? ಏನಿಲ್ಲ ಸರ್, ಈಗ ನನಗ ಅದ ತರ ಬೇರೆ ಯಾರಿಗೂ ಆಗ್ಬಾರ್ದು, ಅದಕ್ಕಾಗಿ ನಾನ್ ರಾಜ್ಯಪಾಲರ್ಗ ಅದು ದಯಾಮರಣೆ ಕೋರಿದೀನಿ ಸರ್. ಒಂದರ ಒಂದ್ ಮೇಲೆ ಸ್ಟ್ರಿಕ್ಟ್ಲಿ ಆಕ್ಷನ್ ತಗೋಬೇಕು, ಇಲ್ಲಾಂದ್ರೆ ನಾನ್ ದಯಾಮರಣೆಗ ಒಂದ್ ಕೋರಿಕೆಯನ್ನು ಕೊಡ್ಬೇಕಂತ ಒಂದ ವಿನಂತಿ ಮಾಡ್ಕೋತೀನಿ ಸರ್. ಮತ್ತೇನಿಲ್ಲ, ಯಾಕಂದ್ರ ನನಗ ಆತರ ಬೇರೆ ಯಾರಿಗೂ ಆಗ್ಬಾರ್ದು ಸರ್. ಯಾಕಂದ್ರ ನಾನು ಏನು ಸಾಯಕ್ ಹೋದಾಗ ನಮ್ಮ ಅಮರ್ ಶೆಟ್ರು ಸರ್ ಮತ್ತ ನಮ್ಮ ಉಮೇಶ್ ಅಣ್ಣ ಅದು ಹೇಳಿ ಉಳಿಸ್ಕೊಂಡ ಇದು ಎಲ್ಲಾ ಹೇಳಿದಾರ ಸರ್. ಎಲ್ಲಾ ಒಂದಕ್ಕೂ ಎಲ್ಲಾರಿಗೂನು ಹಂಗ ಹಿಂದ್ ಎಲ್ಲಾರ್ಗು ಇರಂಗಿಲ್ಲ ಸರ್. ಈಗ ನಾವು TV ಒಳಗ್ ಬಂದಿವಿ, ಚಾನೆಲ್ ಒಳಗ್ ಬಂದಿವಿ ಅಂತ ಹೆದ್ರ ಎಲ್ಲಾರು ಸುಸೈಡ್ ಮಾಡ್ಕೋತಾರ. ಆತರ ನಾನು ಮಾಡಕ್ ಹೋಗಿದ್ದೆ, ಅದ್ರ ಬೇಡ ನೀ ಮಾಡೋದ್ ತಪ್ಪ ಅಂತ ಹೇಳಿ ನಾನು ಮಾಡಿದ್ದ ತಪ್ಪ ಅನ್ನಿಸ್ತಿತ್ತು ಸರ್. ನಾ ಆ ತರ ಸುಸೈಡ್ ಅದು ಮಾಡ್ಕೊಂಡಿದ್ದೆ, ಎಲ್ಲಾರು ನನಗ ತಪ್ಪು ತಿಳ್ಕೊತಿದ್ರ. ನಾ ಬೇರೆ ಏನು ಕೇಳೋದಿಲ್ಲ ಸರ್. ಇದ ಏನ್ ನಾವು ಮಾಡಿದಾನಲ್ಲ ಅದಕ್ಕೊಂದ್ ಅವಂಗ ಶಿಕ್ಷಾ ಅಪರಾಧ ಆಗ್ಬೇಕನ್ನೋದು ಒಂದ ಕೋರಿಕೆ ಸರ್ ನಂದು. ಇಲ್ಲ ಅಂದ್ರೆ ನನಗ ಒಂದ್ ದಯಾಮರಣೆ ಕೊಡ್ಬೇಕು ಸರ್ ಅಷ್ಟೇ. ಯಾವನೋ ಒಬ್ನು ಹುಡುಗ ಮಗು ತಗೊಂಡು ನಿಂತಿದ್ದು ನಿಂದ್ರಿಸಿ ನಿಮ್ಮ ಗಂಡ ಅಂತ ಹೇಳಿ
ತೋರಿಸಿದ್ದಾರೆ? ಇಲ್ಲ ಸರ್, ಎಲ್ಲಾ ಅಣ್ಣ ತಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರಿಗೂನು ನಮ್ದ ಹುಡುಗ ನನ್ನ ಹಸ್ಬೆಂಡ್ ಅನ್ನೋ ಸುಳ್ಳು ಸುದ್ದಿ ಎಬ್ಸಿದಾರ ಸರ್. ಆ ತರ ಏನಾರಿದ್ರ ನನ್ನ ಹಸ್ಬೆಂಡ್ ಇದ್ರ ನಾ ಮದ್ವಿ ಮಾಡ್ಕೊಂಡಿನಂದ್ರ ಅದಕ್ಕೆ ಎಲ್ಲಾರು ಒಂದ್ ಕಡೆ ಪ್ರೂಫ್ ಇದೇ ಇರ್ತೈತಿ, ತೋರಿಸ್ಕೊಡಿ ಅಂತ ಹೇಳಿ ಸರ್. ನಾ ಯಾವಾಗ ಹಂಗ 3-4 ಮದ್ವಿ ಆಗಿದ್ದೀನಿ. ಅವ್ರ ತಾಯಿಯವ್ರು ಹೇಳತ್ತಾರ ಸರ್ 3-4 ಮದ್ವಿ ಆಗ್ಯಾವ, ಹಿಂಗೈತಿ ಹಂಗೈತೆ. ಹಂಗ 3-4 ಮದ್ವಿ ಆಗಿದ್ರ ನನಗ ಅವ್ರ ಮಗನ್ ಸಂಬಂಧ ಯಾಕೆ ಮದ್ವಿ ಮಾಡ್ಕೊಡ್ಬೇಕಂತ ಒಪ್ಕೊಂಡ್ರು ಸರ್ ಇವ್ರ. ಎಲ್ಲಾ ಸುಳ್ಳು ಆರೋಪ ಚಾತರ ಸರ್. ಆ ತರ ಯಾವ್ದು ಏನು ಇಲ್ಲ. ನಂದು ಒಂದ ಮ್ಯಾರೇಜ್ ಆಗಿದ್ದ, ಅದ ಇನ್ನು ಡೈವರ್ಸ್ ಕೇಸ್ ಕೋರ್ಟ್ ನಲ್ಲಿ ನಡೆದಿದೆ. ಅದ ನಮ್ ಫ್ಯಾಮಿಲಿ ಒಳಗ ನಮ್ದು ಅಣ್ಣ ತಮ್ಮ ಫ್ರೆಂಡ್ಸ್ ಆಗ್ಬೇಕು, ಅವ್ರ ಏನು ಎತ್ಕೊಂಡ್ ನಿಂತಿದ್ದು ಫೋಟೋಸ್ ಅದನ್ನ ಸುಳ್ಳಾಗಿನಿ ನನ್ನ ಗಂಡ ಅದಾನ, ನನ್ನ ಬಾಯ್ ಫ್ರೆಂಡ್ ಅದಾನ, ಹಂಗ ಹಿಂಗಂತ ಸುಳ್ಳು ಸುದ್ದಿಗಳು ಹುಟ್ಸ್ಯಾರ ಸರ್. ಆಮೇಲೆ ನಾ ಚಾಟಿಂಗ್ ಮಾಡಿಲ್ಲದ ಚಾಟಿಂಗ್ ಅನ್ನ ಫೋಟೋಸ್ ಅನ್ನ ಸುಳ್ಳ ಫೇಕ್ ಯಾರ್ಯಾರ್ದು ಎಡಿಟ್ ಮಾಡಿ ಅದ ನಾನೇ ಅಂತ ಹೇಳಿ ಎಲ್ಲಾ ತೋರ್ಸಾತಾರ ಸರ್. ನಾ ಯಾಕಂದ್ರೆ ಒಂದ್ 2-3 ತಿಂಗಳಾಯ್ತು ಸರ್ ಬಡ್ಡಿ ಹಾಕ್ಲಿಲ್ಲ ನಾನು. ಅದ್ರ ಸಲುವಾಗಿ ಇಷ್ಟೆಲ್ಲಾ ಮಾಡತ್ತಾರ ಸರ್. ಇನ್ನೂ ಮಟಾನು ನನ್ ಬಡ್ಡಿ ಕ್ಲಿಯರ್ ಇತ್ತ, ಈಗ ಹಾಕ್ಲಿಲ್ಲ. ಆಮೇಲೆ ಅಸಲನು ಅಷ್ಟೇ ಎಲ್ಲಾ ತಗೊಂಡಿದ್ದಾನ ಸರ್. ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಕೊಡೋದ್ ಬಾಕಿ ಇದೆ, ಅದಕ್ಕಾಗಿ ನಾನು ಒಂದ್ ಸ್ವಲ್ಪ ಟೈಮ್ ಕೊಡು ಅಂತ ಹೇಳಿದಕ್ಕೆ ಇಷ್ಟೆಲ್ಲಾ ಮಾಡತ್ತಾನ ಸರ್. ಮದ್ವಿ ಮಾಡ್ಕೋ, ನನಗೆ ಈಗ ದುಡ್ಡು ಬೇಡ, ನೀನ್ ದುಡ್ಡು ಕೊಟ್ರು ನಾ ದುಡ್ಡು ತಗೊಳಂಗಿಲ್ಲ, ನನಗ್ ಮದ್ವಿ ಮಾಡ್ಕೋಬೇಕಂತ ಹೇಳಿ ಅವ್ನ ಅವ್ರ ಫ್ಯಾಮಿಲಿದವ್ರೆಲ್ಲಾ ಟಾರ್ಚರ್ ಮಾಡತ್ತಾರ ಸರ್. ಸುಳ್ಳು ಹೇಳಕ್ ಹಚ್ಚದನು ಅವ ಸರ್. ಇದ ಮದ್ವಿ ಮಾಡ್ಕೋ ಅಂತ ಹೇಳಿ ಮಾಡ್ಕೋತೀನಿ ಅಂತ ಹೇಳಿ ಮನ್ಯಾಗ ಹೇಳ, ಇಲ್ಲ ಅಂದ್ರ ನಾನು ಸುಸೈಡ್ ಮಾಡ್ಕೋತೀನಿ, ನಾ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಇದ್ ಮೊದ್ಲುನು ನನಗ್ ಧಮಕಿ ಹಾಕಿದಾನ ಸರ್ ಅವ. ಆಮೇಲೆ ವಿಷ ಕೊಡೋಕ್ಕಿಂತ ಮುಂಚೆನೂ ನನಗ್ ವಿಡಿಯೋ ಮಾಡಿ ಹಾಕಿದ್ದಾರೆ. ಇಲ್ಲ ನಾ ವಿಷ ಕುಡ್ದಿ ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ನಿನಗೂ ಉಳಿಸಂಗಿಲ್ಲ, ನಿನಗ್ ಸಾಯಿ ಹೊಡಿತೀನಿ ಅದು ಅಂತ ಹೇಳಿದ್ದ. ನೋಡಪ್ಪ ಹಿಂಗೆಲ್ಲಾ ಮಾಡ್ಬೇಡ, ನಿಂದೇನ್ ದುಡ್ಡು ಕೊಡೋದೈತಿ ನಾ ಕೊಡ್ತೀನಿ, ಇನ್ನೊಂದ್ ಸ್ವಲ್ಪ ಐತಿ ಕೊಡ್ತೀನಿ, ಆದ್ರ ನಂದ್ ಇನ್ನೂ ಕೋರ್ಟ್ ಕೇಸ್ ನಡೀತೈತಿ ನೋಡುನು, ಸ್ವಲ್ಪ ಕೋರ್ಟ್ ಕೇಸ್ ಅದು ಕ್ಲಿಯರ್ ಆತಂದ್ರ ಮದ್ವಿ ಬಗ್ಗೆ ಮುಂದ್ ವಿಚಾರ ಮಾಡೋಣ ಅಂತ ಇಷ್ಟ ಹೇಳಿದೆ. ಇಲ್ಲ ನನ್ಗ ಅದೆಲ್ಲ ಗೊತ್ತಿಲ್ಲ, ಈಗ ಏನೂ ಆಗ್ಲಿ ಇವತ್ತಿನ ದಿವಸ ನೀ ಮದ್ವಿ ಆಗ್ಬೇಕಾ, ಇಲ್ಲಾಂದ್ರ ಬಿಡೋಂಗಿಲ್ಲ, ಹಂಗ್ ಮಾಡಂಗಿಲ್ಲ, ನಾ ವಿಷ ಕುಡ್ದ ನಿನ್ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ ಸರ್. ಆದಾಗ ಒಂದ್ ತಾಸಿಗೆ ವಿಷ ಕುಡ್ದಿ ಹನುಮಂತಿ ದೇವ್ರ ಗುಡಿ ಕಡೆ ನಿಂತೀನಿ ಅಂತ ಹೇಳಿದ. ಅದಾದ್ಮೇಲೆ ನಾನು ಹೊರಗಡೆ ಇದ್ದೆ ಸರ್, ನಾ ಕೋರ್ಟಿನ ಪ್ರಾಬ್ಲಮ್ ಇತ್ತ, ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ. ಅವ್ರ ತಾಯಿಯವ್ರಿಗೆ ನಾ ಫೋನ್ ಮುಖಾಂತರ ಹೇಳಿದೆ, ಇಲ್ಲ ಆಂಟಿ ನಿಮ್ ಮಗ ಹಿಂಗ್ ವಿಷ ಕುಡ್ದಿ ನನ್ನ ಆತನ, ನಂಗೆ ಖರೇನು ಸುಳ್ಳೋ ಗೊತ್ತಿಲ್ಲ, ಒಂದ್ಸಲ ಹೋಗಿ ನೋಡಿ ಅಂತ ಹೇಳಿದೆ. ಹೌದಾ ಸರಿ ನಾ ಹೋಗ್ತೀನಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ. ಅವ್ರ ಅಲ್ಲಿ ಆಸ್ಪತ್ರೆಗೆ ಹೋಗೋ ಮಟಾನು ನಾ ಕಾಲ್ ಕಾಂಟ್ಯಾಕ್ಟ್ ಒಳಗಿದ್ದೆ. ಅವಾಗ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಮೇಲೆ ನನಗ ಬಾ ಅಂತ ಬಹಳ ಹೇಳಿದ್ರ. ಅದಾದ್ಮೇಲೆ ನಾನು 7 ಗಂಟೆನೂ ಹೋಗಿದ್ದೆ ಆಸ್ಪತ್ರೆಗೆ ಬೆಟ್ಟ ಆಗಂತ ಹೋಗಿದ್ದೆ. ನೋಡಿದೆ ಅವನಿಗ, ಅವನ ಹಂಗ ಬೆಡ್ ಮೇಲೆ ಸುಮ್ನೆ ಮಲ್ಕೊಂಡಿದ್ದ, ಏನು ಕಂಡೀಷನ್ ಏನು ಪ್ರಾಬ್ಲಮ್ ಇರ್ಲಿಲ್ಲ. ಅವ್ರ ತಾಯಿಯವ್ರಿಗೆ ಮಾತಾಡ್ದೆ, ಇಲ್ಲವಾ ಹಿಂಗ್ ವಿಷ ಕುಡ್ದಾನ, ನೋಡುವ ಏನ್ ಮಾಡ್ತಿ ಅಂತ ಹೇಳಿ ಇಷ್ಟ ಮಾತಾಡಿದ್ರ. ಹೌದಂಟಿ ಸರಿ ತಗೋರಿ ಅಂತ ಹೇಳಿ ಇಷ್ಟು ಚಲೋ ತನ ಮಾತಾಡಿ ಎಲ್ಲಾ ಕಳ್ಸಿದ್ರು. ದುಡ್ಡು ಕೊಟ್ಬಿಡಮ್ಮ ಎಲ್ಲ ಮುಗಿದ್ ಬಿಡ್ತಿತ್ತು ಅಂದ್ರೆ, ಸರಿ ಆಂಟಿ ನಾನ್ ಮರನೇ ದಿನ ಬಂದ್ ದುಡ್ಡು ಏನಾರು ಅಡ್ಜಸ್ಟ್ ಮಾಡ್ಕೊಡ್ತೀನಿ, ಉಳಿದ ಬಾಕಿನೂ ನಾ ಕ್ಲಿಯರ್ ಮಾಡ್ತೀನಿ ಅಂತ ನಾ ಹೇಳಿದ್ದೆ. ಮರನೇ ದಿನ ಹೋದ್ಮೇಲೆ ಸೀದಾ ಇಲ್ಲ ನೀ ದುಡ್ಡು ಕೊಟ್ರು ನಾ ದುಡ್ಡು ತಗೊಳಂಗಿಲ್ಲ, ಮದ್ವಿ ಆಗ್ಬೇಕ ಅದೆಲ್ಲ ಗೊತ್ತಿಲ್ಲ ಅಂತ ಹಿಡಿದ್ ಜೊಕ್ಕೊಂಡ್ ಹೋಗಾಕ್ ನಿಂತ್ರು ಸರ್ ಎಲ್ಲಾರು. ನನ್ನ ಸ್ವಲ್ಪ ನಾ ಬಾಯ್ ಮಾಡಿದೆ. ಆಮೇಲೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕರ್ದೆ, ಇಲ್ಲ ನನ್ಗೆ ಜಬರ್ದಸ್ತಿ ಮದ್ವಿ ಮಾಡಾತಾರ ಸಬ್ಬಾ ಅಂತ. ಅವ್ರು ಸಹ ಬಂದ್ ನನ್ಗೆ ಹೆಲ್ಪ್ ಮಾಡ್ಬೇಕಂತ ಬಂದಾಗ ಅವ್ರ ಮೇಲೂ ಕೈ ಮಾಡೋದ, ಹೊಲ್ಸೊಲ್ಸ್ ಬೈಗಳ ಬೈಯೋದ, ಆಮೇಲೆ ಹಿಂಗ ಜಗಳ ಮಾಡೋದು ಮಾಡಕಂತ್ರ. ಅದಾದ್ಮೇಲೆ ಇಲ್ಲ ನೀ ಏನು ಆಗ್ಲಿ ಮದ್ವಿ ಮಾಡ್ಕೋಬೇಕಂತ ಅವ್ರ ಮಾವಗಳು, ಆಮೇಲೆ ಸ್ವಲ್ಪ ಬಾಡಿಗೆ ಗುಂಡಗಳು, ಅವ್ರ ತಾಯಿ, ಅವ್ರ ಮಮ್ಮಿ, ಅವ್ರ ಚಿಗವ ಅದು ಬಂದಿದ್ರ. ಅವ್ರದು ಸ್ವಲ್ಪ ಜೋರ್ ಜಬರ್ದಸ್ತಿ ಮಾಡಿದ್ರ. ಅದಾದ್ಮೇಲೆ ನಾ ಮಾಡ್ಕೊಳಂಗಿಲ್ಲ ಅಂತ ಹೇಳಿ ಹೇಳಿದೆ ಸರ್. ಅದಾದ್ಮೇಲೆ ಪ್ರೆಸ್ ದವ್ರು ಕರೆಸಿ ಸುಮ್ನ ವಿಡಿಯೋ ಮಾಡಿಸಿ ಏಕಪಕ್ಷಿಯಾಗಿ ಎಲ್ಲಾನು ಹಾಕ್ಸ್ಯಾರ ಸರ್. ಪ್ರೆಸ್ ದವ್ರು ನನಗ ಒಂದು ಮಾತು ಕೇಳಿಲ್ಲ, ಯಾಕಮ್ಮ ಇದು ಯಾವ ತರ ಆಗೈತಿ, ಏನೈತಿ, ಏನ್ ನಿಮ್ ವ್ಯವಹಾರ ಏನು ಕೇಳಿಲ್ಲ ಹೇಳಿಲ್ಲ. ಸೊ ಡೈರೆಕ್ಟ್ ಅದನ್ನ ಹಾಕಿದ್ರ. ಅದಾದ್ಮೇಲೆ ಡೈರೆಕ್ಟ್ ಸ್ಟೇಷನ್ ಕರ್ಕೊಂಡು ಹೋದ. ಸ್ಟೇಷನ್ ನ ಕಂಪ್ಲೇಂಟ್ ಕೊಡಕ್ ಹೋದ್ರ ಅಲ್ಲಿ ಸ್ಟೇಷನ್ ನಾಗ ಸಹ ಕಂಪ್ಲೇಂಟ್ ನಾನು ಹಿಡಿದಿಲ್ಲ. ಅದಾದ್ಮೇಲೆ ಮರನೇ ದಿನ ಅವ್ರು ನನಗ್ ಹೊಡೆದಿರೋ ಏಟ್ ಬಾಳ ಆಗಿತ್ತು. ಮರನೇ ದಿನ ಹೋಗಿ ದವಾಖಾನಿಯೊಳಗ ಜಿಲ್ಲಾಸ್ಪತ್ರೆ ಒಳಗ ಹೋಗಿ ನಾನು ಅಡ್ಮಿಟ್ ಆಗಿ MLC ಮಾಡಿದ್ರು ಸರ್. ಅದಾದ್ಮೇಲೆ MLC ಸಹ ಕೊಟ್ಟ ಮೇಲೆ ಅವ್ರ ಏನ್ ಆಕ್ಷನ್ ತಗೊಳಿಲ್ಲ, ಕಂಪ್ಲೇಂಟ್ ತಗೊಳಿಲ್ಲ. ಮತ್ತೆ ತಿರ್ಗಾ ನನಗೆ ಹೇಳಿದ್ರು ಅವ್ರ, ನೀ ಕಂಪ್ಲೇಂಟ್ ಮಾಡಿದಂದ್ರೆ 7 ಲಕ್ಷ 8 ಲಕ್ಷ ಕೊಡ್ಬೇಕಾಗಿತ್ತು ದುಡ್ಡು. ಇಲ್ಲ ಸರ್ ನೋಡ್ರಿ ಈ ತರ ಬಾಂಡು ಬರ್ಸ್ಕೊಂಡಿದಾನ, ನನ್ ಕಡೆ ಬಾಂಡು ಐತಿ, ಅವ್ನ್ ನನ್ ಬಡ್ಡಿ ವ್ಯವಹಾರ ಮಾಡಿದಾನ ಅಂತ ಹೇಳಿ ಹೇಳಿದ್ರ. ಇಲ್ಲವಾ ಅದಕ್ಕೆಲ್ಲ ನಮಗ್ ಸಂಬಂಧ ಬೀಳಂಗಿಲ್ಲ, ಹಂಗ ಹಿಂಗ ಅಂತ ಹೇಳಿದ್ರ. ಅಲ್ಲ ಸರ್ ನಿಮ್ಗೆ ಇದು ಒಂದ ಕೇಳ್ತೀನಿ ನಾನು, ಇವ್ರ ಕಮಿಷನರ್ ಅದು ಬಹಳ ಹೇಳ್ತಾರ, ಇಲ್ಲ ಇನ್ ಬಡ್ಡಿ ವ್ಯವಹಾರ ನಡೆಯೋದಿಲ್ಲ, ಬಡ್ಡಿ ವ್ಯವಹಾರ ಮಾಡೋದು ತಪ್ಪು, ಹಂಗ ಹಿಂಗ ಹೇಳ್ತಾರ. ಮತ್ತೀಗ ಇವ ಬಡ್ಡಿ ವ್ಯವಹಾರ ಮಾಡ್ಯಾನ, ಯಾಕೆ ಮತ್ತ ಇವ್ರ ಇನ್ಸ್ಪೆಕ್ಟರ್ ಅದು ನಮ್ದು ಕಂಪ್ಲೇಂಟ್ ತಗೊಳಿಲ್ಲ, ಯಾಕೆ ಇದು ಮಾಡ್ಲಿಲ್ಲ ಅನ್ನೋದು ಒಂದ ನನ್ಗ ಕಮಿಷನರ್ ಸರಿಗೆ ಒಂದ ಕೇಳ್ಕೊತೀನಿ ಸರ್. ಯಾಕ ಅವನ ಮೇಲೆ ಆಕ್ಷನ್ ತಗೊಳಿಲ್ಲ ಅವ್ರ, ಯಾಕ ಅವನ್ಗ ಲೈಸೆನ್ಸ್ ಇಲ್ದಂಗ ಮೀಟರ್ ಬಡ್ಡಿ ವ್ಯವಹಾರ ಮಾಡಾಕ್ ಬಿಟ್ಟಿದಾರ. ಬಡ್ಡಿ ವ್ಯವಹಾರ ಮಾಡಿದ್ರು ಒಂದ್ ಹೆಣ್ಮಗಳಿಗೆ ಅವ್ರ ಇಷ್ಟೆಲ್ಲಾ ಟಾರ್ಚರ್ ಮಾಡಾತಾರ, ಇಷ್ಟೆಲ್ಲಾ ಕ್ರಮ ಇದ್ ಮಾಡಾತಾರ, ಇಷ್ಟೆಲ್ಲಾ ನ್ಯೂಸ್ ಹೋಗು ನೋಡ್ಯಾರ. ಅದಾದ್ಮೇಲೂ ಒಂದು ಆಕ್ಷನ್ ತಗೊಳಿಲ್ಲ, ಯಾಕಂತ ಹೇಳಿ ಒಂದ ಕೇಳ್ತೀನಿ ಸರ್. ಅದಕ್ಕಾಗಿ ನಾನು ಎಲ್ಲಾರಿಗೂ ದಯಾಮರಣ ಸತಿ ಕೋರಿದೀನಿ, ಎಲ್ಲಾ ಟಿವಿದವ್ರಿಗ ನೋಟಿಸ್ ಸಹ ಕಳ್ಸಿದೀನಿ. ನನಗ ಅದಕ್ಕ 7 ದಿನದ ಒಳಗಾಗಿ ನನಗ ಏನಿರೋದು ರೆಸ್ಪಾನ್ಸ್ ಮಾಡ್ಬೇಕು ಸರ್, ಅದು ಒಂದ ಕೇಳ್ಕೊತೇನೆ. ಇದಿಷ್ಟೆಲ್ಲ ಘಟನೆ ನಡೆದ ನಂತರ ಅವ್ರ ಮನೆಯವ್ರ ಜೊತೆಗೆ ಏನಾದ್ರು ಮಾತುಕತೆ ಆಯ್ತು, ಕಾಲ್ ಮಾಡಿದಾರೆ? ಹಾ ಸರ್ ಮಾಡಿದ್ದೆ ರೀ. ಅವ್ನ ಫೋನ್ ಸ್ವಿಚ್ ಆಫ್ ಬರತ್ತಿತ್ರಿ. ಅವ್ರದ ಮನಿಯೊಳಗ ಅವ್ರ ಮಾವಾರ್ ಕೂಡ ಮಾತಾಡಿದೆ. ಇಲ್ಲ ಇಷ್ಟು ದುಡ್ಡು ಕೊಟ್ಬಿಡು ಮುಗಿಸ್ತೀನಿ ಅಂತ ಹೇಳಿದ್ರ. ನಾ ಅವ್ರಿಗೆ 50,000 ಕೊಡೋದಿತ್ತು ಸರ್. 1 ಲಕ್ಷ ಕೊಟ್ಬಿಡು ಮುಗಿಸ್ತೀನಿ, ಎಲ್ಲಾ ಕಂಪ್ಲೇಂಟ್ ಹಿಂತಿರುಗಿಸ್ತೀನಿ, ಆಮೇಲೆ ನಿಂದ ಬಾಂಡ್ ಚೆಕ್ ಇಸದ್ ಕೊಡ್ತೀನಿ, ಇಲ್ಲಾಂದ್ರ ಸುಮ್ನೆ ಪ್ರಾಬ್ಲಮ್ ಆಕಿತ್ ಅಂತ ಹೇಳಿ ಹೇಳಿದಾರೆ ಸರ್. ಅದ್ರ ಬಗ್ಗೆ ನನ್ ಕಡೆ ಐಡನ್ ಐತಿ, ಅದನ್ನು ಸಹ ಕೇಳಿಸ್ತೀನಿ, ಸ್ವಲ್ಪ ನೋಡಿ ಸರ್.
ಹಲೋ ರೀ ಅಂಕಲ್. ಹಾ ಹೇಳ್ರಿ. ಅಂಕಲ್ ನಾ ಮಾತಾಡಕಂದ್ರಿ ರೇಣುಕಾ. ಹ್ಞೂ ಹೇಳ್ರಿ. ಗೊತ್ತಾಯ್ತ್ರಿ ಅಂಕಲ್? ಹಾ ಗೊತ್ತಾಗ್ತದೆ. ಅದೇ ಅಂಕಲ್ ಅದ ರೊಕ್ಕ ಹೇಳಿದ್ದಲ್ರಿ ನಿಮ್ಗ, ಅದ ಒಂದ್ ಲಕ್ಷ ರೂಪಾಯಿ ಕೊಡೋದಿತ್ತಲ್ಲ, ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಲ್ರಿ ನಿಮ್ಗ. ಈಗ ಅದ ಅಮೌಂಟ್ ಅಡ್ಜಸ್ಟ್ ಮಾಡೀನ್ರಿ ನಾನು. ಈಗ ಅವನಿಗ ನಾ 50,000 ಕೊಡೋದಿತ್ರಿ. ಇವೆಲ್ಲಾ ಹೇಳಿದಕ್ಕ ನಾ 1 ಲಕ್ಷ ಕೊಡ್ತೇನೆ ಅಂತ ಈಗ ಒಪ್ಕೊಂಡಿನ್ರಿ. ಹೌದು, ಆದ್ರೆ ಈಗ ನಂದ್ ಹೋಗಿತ್ತಲ್ರಿ, ಈಗ ಮರ್ಯಾದದು ಸುಮ್ನ ಸುಳ್ಳ ಹೇಳಿ ಹರಾಜ್ಮೆಂಟ್ ಹಾಕ್ಯಾರಲ್ರಿ ಈಗ ವಾರದು. ಅದವ ಅದಕ್ಕೆಲ್ಲ ಬ್ಯಾಡ ಅಂತ ಬಿಟ್ಟ ಅವ್ರನ್ನೆಲ್ಲ ಬಿಡ್ಸೇನಿ. ಇವತ್ ಮತ್ತೋಗಿ ಕಂಪ್ಯೂಟರ್ ಅವ್ನ್ ಹೇಳಿದ್ದಲ್ಲ ಬರಕ್ ಹೇಳಿನ. ನಿನ್ ಬಗ್ಗೆ ಅವ್ರ ಕಡೆಯಿಂದ ಏನು ಬಂದಿಲ್ಲ, ಸುಮ್ನ ಅವ ಬ್ಯಾರೆ ಮಾಡಿದ್ದ. ಅವ್ನ್ ಏನ್ ಐತಲ್ಲ ಬೇಕಾದ್ರೆ ಮಾಡದ್ ನೀ ಹಂಗೇನ್ ಕರ್ಕೊಂಡ್ ಇದನ್ ಮಾಡ್ಯಾನವ. ಅದನ್ನೆಲ್ಲ ಹೇಳ್ತೇವೆ ನಿನ್ಗ, ಅದನ್ನ ಅವ್ರ ಪ್ರಕಾರ ಅವ್ರ ಮಾಡಕ್ ಬೇಕಾದ್ರಿ. ಇಲ್ರಿ ಮತ್ತೀಗ ನನ್ ಬಾಂಡ್ ಚೆಕ್ ಅದು ಕೊಡ್ತಾನಿಲ್ರಿ ಈಗ ಅವ್ರು ಕೊಡ್ತೇವ್. ಈಗ ಮತ್ತೆ ಇಲ್ರಿ ಈಗ ಅವಂಗ ನಾನ 1 ಲಕ್ಷ ಕೊಡ್ತೇನೆ ತಗೊಂಡಿಗ್ 1 ಲಕ್ಷ ಕೊಡಾತೇನ್ರಿ. ಈಗ ನಾನು ಈಗ 1 ಲಕ್ಷ ಕೊಟ್ಮೇಲೆ ಇಲ್ಲ ನನಗೆ 7 ಲಕ್ಷ ಕೊಡೋದೈತಂತ ಈಗ ಸುಳ್ಳಿಗ ಆರೋಪ ಹಚ್ಚದಂಗ ಮತ್ ಹಿಂದ್ ತಿರುಗ್ ಬಿದ್ರೆ ಏನ್ ಮಾಡುದ್ರಿ ಅವ? ಒಂದ್ಸಲ ನೀವ್ ಅವ್ನ್ ಫೋನ್ ಹಚ್ಚಿ ಕನ್ಫರ್ಮ್ ಮಾಡಿಸ್ಬಿಡ್ರಲ್ಲ, ನೀವ ಬಂದ್ ದುಡ್ಡಿಸ್ಕೊಂಡ್ ಹೋಗ್ರಿ, ಅವ್ನ್ ಕರ್ಕೊಂಡ್ ಬರ್ಬೇಡ್ರಿ. ನೀವ ಬಾಂಡ್ ಚೆಕ್ ತಗೊಂಡ್ ಬರ್ರಿ, ನಾವ್ ಕರ್ಕೊಂಡ್ ಬಂದ್ಬಿಡ ಅಲ್ಲಿ ಕರ್ಕೊಂಡ್ ಮತ್ತೆ ಬೇಡ ಬೇಡದ ಹೇಳ್ಯಾನ. ಅದಕ್ಕ ಈಗ ಒಂದ್ಸಲ ಅವ್ನ್ ಫೋನ್ ಹಚ್ಚಿ ಕನ್ಫರ್ಮ್ ಮಾಡಿಸ್ಬಿಡ್ರಿ ಅಲ್ಲ. ಇಲ್ಲ ನಿನ್ ಸವಾಸಕ್ಕ ನಂದ್ ರೊಕ್ಕ ಕೊಟ್ಟಿ ನೀ ಬಾಂಡ್ ಚೆಕ್ ತಗೊಂಡ್ಬಿಡ, ಇನ್ಮೇಲೆ ನಿನ್ ಸವಾಸ ಬರಂಗಿಲ್ಲ ಅಂತ ಹೇಳಿಸ್ಬಿಡ್ರಿ ಒಂದ್ಸಲ. ಅದ ಒಂದ್ ಹೆದರ್ಕಿರಿ, ಸುಳ್ಳು ಬಾಳ ಮಾತಾಡ್ತಾರಪ್ಪ ಅವ. ಒಂದ್ ಮಾತ್ ಹೇಳಿವಿ, ಅವ ನಿನ್ನ ಲಗತ್ಕೊಂಡಲ್ಲ ಹೇಳ್ಬಿಟ್ಟ. ನಾವಂತ ಈಗೆಲ್ಲ ರೆಡಿ ಮಾಡಿ ಅವ್ನ ನೋಡಿ ನಾವನ್ನ ಹೊಜಿತ್ರ ನಿನ್ ಕಡೆ ಲೆಕ್ಕ ಏನೆಲ್ಲ ಬಂದ್ ಮಾಡಿಸ್ಬಿಟ್ಟಿವಿ. ನಿನ್ನ ಬಗ್ಗೆ ತುಟಿ ಯಾರು ಮಾಡ್ಲವ? ಇಲ್ರಿಪ್ಪ ಸೌಕಾರ ಮುಂದು ನಡಕ್ ಹಿಂಗ ಮಾತ್ ಹೇಳಿದ್ದಾರೆ ಅವ. ಅವಾಗ ಏನಾಗಿತ್ತು ಬರುತ್ತದ, ಅವಾಗ ಒಂಥರ ಬೇರೆ ಆಗಿತ್ತು. ಮನೆಲ್ಲ ಹೆದರಿಕೆ ಹೆದರಿಕೆ ಅವ್ನು ಅಲ್ಲಿ ಬಂದಿದ್ವಲ್ಲ, ಅವತ್ ನಾವೊಂಥರ ಬೇರೆ ಮಾಡಿ ಹೆದರ್ಸೇವಿ. ನೀನ್ ಅದ್ರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ. ನೋಡ್ರಿ ಕಾಕಾರ ಈಗ ನೀವ ನಡಕದಿರಿ ಮತ್ ನೀವ ಅವ ಏನಾದ ಬಂದ ನನಗೊಂದ್ ಫೋನ್ ಹಚ್ಚ, ನನ್ನ ನಂಬರ್ ಇಟ್ಕೋ, ನನಗ್ ಫೋನ್ ಹಚ್ಚ. ಅವ್ನ ಬರೀ ಫೋನ್ ಹಚ್ಚಾನಂದ್ರೆ ನನಗ್ ಹಚ್ತೀನಿ. ಸರಿ ಸರ್, ಇದನ್ನ ಇಷ್ಟ ಅವ್ರ ಮನಿಯೊಳಗ ಅವ್ರ ಕಾಕಾರ ಮಾತಾಡಿದಾರ ಸರ್. ಹಂಗ ನಾನ್ ಅವ್ರಿಗೆ 7 ಲಕ್ಷ ದುಡ್ಡು ಕೊಡೋದಾಗಿದ್ರ ಇವ್ರು 1 ಲಕ್ಷ ರೂಪಾಯಿ ಯಾಕೆ ಒಪ್ಕೋತಿದ್ರ? ಯಾಕ ನಂದ ಇಷ್ಟೆಲ್ಲಾ ಮಾನ ಮರ್ಯಾದೆ ಹರಾಜ್ ಹಾಕ್ಯಾರ? ಆಮೇಲೆ ಎಲ್ಲಾ ಕಡೆ 5 ಮದ್ವೆ ಆಗ್ಯಾವ, 6 ಮದ್ವೆ ಆಗಿದಾವ. ಮಗಳ ಹೆಸರಿಗ ನನ್ ಮಗಳ ಹೆಸರಂತೆ ಹೋಲಿಸಿ ಮಾಡಿ ನನ್ ಮಾನ ಮರ್ಯಾದೆ ಎಲ್ಲಾ ಹರಾಜ್ ಮಾಡಿದಾರ. ಆಮೇಲೆ ಎಲ್ಲಾ ವಂಚಿಕೆ ಮಾಡಿದಾರ. ಎಲ್ಲಾ ನಂದ ಈ ತರ ಎಲ್ಲಾ ಆಕ್ಟಿಂಗ್ ಮಾಡಿ ಎಲ್ಲಾ ಮಾಡಿ ಎದ್ರ ಸಲುವಾಗಿ ಮಾಡಿದಾರ ಅನ್ನೋದು ನನ್ಗ ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಇದ್ರ ಬಗ್ಗೆ ಹೇಳ್ಬೇಕು ಸರ್, ಒಂದ ಕೇಳ್ಕೊತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈಗ ನೀವೇ ನಿರ್ಧಾರ ಮಾಡಿ ಇದರಲ್ಲಿ ಯಾರು ವಂಚಕರು ಯಾರು ಡ್ರಾಮಾ ಮಾಡ್ತಾ ಇದ್ದಾರೆ ಅನ್ನೋದನ್ನ. ನಮಗೆ ಕಾಡ್ತಾ ಇರೋ ಪ್ರಶ್ನೆಗಳು ಏನೆಂದ್ರೆ, ಗುರು ವಕ್ಕುನ್ ಕುಟುಂಬದವರು ಕೊಟ್ಟಿರುವ ದೂರನ್ನು ಪಡೆದ ಪೊಲೀಸರು ರೇಣುಕಾ ಅಳಗವಾಡಿ ಎಂಬ ನೊಂದ ಮಹಿಳೆ ಕೌಂಟರ್ ಕಂಪ್ಲೇಂಟ್ ಅನ್ನ ನೀಡ್ತೀನಿ ಅಂದ್ರೂ ಕೂಡ ಯಾಕೆ ಕಂಪ್ಲೇಂಟ್ ತೆಗೆದುಕೊಳ್ಳಲಿಲ್ಲ? ನಾವು ಇಲ್ಲಿ ಅವರು ತಪ್ಪು ಇವರು ಸರಿ ಅನ್ನೋ ವಿಮರ್ಶೆ ಮಾಡ್ತಾ ಇಲ್ಲ. 2 ಕಡೆಯಿಂದ ದೂರನ್ನು ದಾಖಲಿಸಿಕೊಂಡು ಸರಿಯಾದ ತನಿಖೆ ಮಾಡಿದ್ದರೆ ತಾನೇ ಯಾರು ಸರಿ ಯಾರು ತಪ್ಪು ಅನ್ನೋದು ತಿಳಿಯೋದು. ಈಗ ಮಹಿಳೆ ಈ ರೀತಿ ದಯಾಮರಣವನ್ನ ಕೇಳುವಂತಹ ಪರಿಸ್ಥಿತಿ ತಂದಿರುವುದೇ ಈ ನಮ್ಮ ವ್ಯವಸ್ಥೆ. ನಮ್ಮ SNTV ಮುಖಾಂತರ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರಿಗೆ ತಿಳಿಸುವುದೇನೆಂದ್ರೆ, ಸರ್ ದಯವಿಟ್ಟು ತಾವೇ ಇದರಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿ ಈ ಮಹಿಳೆಯ ದೂರನ್ನು ಸ್ವೀಕರಿಸಿ ಸರಿಯಾದ ತನಿಖೆ ಮಾಡಿ ಯಾರಿಗೆ ಅನ್ಯಾಯವಾಗಿದೆ ಅವರಿಗೆ ನ್ಯಾಯ ಒದಗಿಸಿಕೊಡಿ. ಒಂದು ವೇಳೆ ಗುರು ವಕ್ಕುನ್ ಬಡ್ಡಿ ದಂಧೆ ಮಾಡಿದ್ದರೆ ಅವನಿಗೆ ಶಿಕ್ಷೆಯಾಗಲಿ, ಅಥವಾ ಈ ಮಹಿಳೆಯಿಂದ ಯುವಕರಿಗೆ ವಂಚನೆಯಾಗಿದ್ದರೆ ಮಹಿಳೆಗೆ ಶಿಕ್ಷೆಯಾಗಲಿ. ನಾವು ಹೇಳೋದು ಇಷ್ಟೇ, ನ್ಯಾಯದ ತಕ್ಕಡಿ ನೊಂದವರ ಪರವಾಗಿ ತೂಗಲಿ. ನಮಸ್ಕಾರ.